ಜಯ, ಮನೆಗೆ ಬಂದವ್ರನ್ನ ನಿಲ್ಸ್ಕೊಂಡೇ ಮಾತಾಡ್ತಿದ್ಯಲ್ಲ, ಅವ್ರನ್ನ ಕೂಡಿಸಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ಕೊಡು. 1 ನಿಮಿಷ ಬಂದೆಮ್ಮ. ಕೂತ್ಕೊಮ್ಮ. ಒಂದ್ ಗ್ಲಾಸ್ ನೀರ್ ಬೇಕಿತ್ತು. ಹಾ, ತಗೊಂಡ್ ಬರ್ತೀನಮ್ಮ. ನೀ ಕೂತ್ಕೊಂಡಿರೋ. ಕೂತ್ಕೊಳ್ಳಿ ಮೇಡಮ್, ಸಂಕೋಚ ಪಡ್ಕೋಬೇಡಿ, ನಿಮ್ದೇ ಮನೆ ಅನ್ಕೊಳ್ಳಿ, ಕೂತ್ಕೊಳ್ಳಿ. ಈ ಕೋಳಿ ಗೂಡ್ನ ನಮ್ಮನೆ ಅನ್ಕೋಬೇಕಾ? ನಾನ್ಸೆನ್ಸ್. ಭೂಪತಿ ಇಲ್ವಾ? ಅವ್ನ್ ರೂಮಲ್ಲಿ ಇರ್ತಾನೆ, ನಾನು ಕರ್ಕೊಂಡ್ ಬರ್ತೀನಿ. ಹಾಳಾದ ಬೋರ್ ನೀರು ಮನೇಲಿ ಎಲ್ರು ತಲೆ ಕೂದಲು ಉದುರುತ್ತಾ ಇದೆ. ಅದಕ್ಕೆ ಊಟ ತಿಂಡಿ ಎಲ್ಲಾದ್ರಲ್ಲೂ ಒಂದಾದ್ರೂ ಕೂದಲು ಸಿಗ್ತಿದೆ. ತೆಗಿತೀನಮ್ಮ. ಕುಡಿಮ್ಮ. ಬೇರೆ ತಂದ್ಕೊಡ್ತೀನಮ್ಮ, ಕೊಡು. ಅಮ್ಮ, ಮತ್ತೆ ನೀರ್ ಯಾಕೆ? ಕಾಫಿನೇ ಮಾಡ್ಕೊಂಬರೋಣ ಬಾ. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇರಮ್ಮ, ನಾನು ಕೈಕಾಲು ತೊಳ್ಕೊಂಡ್ ಬಂದ್ಬಿಡ್ತೀನಿ. God, disgusting house, disgusting people. ಅಟ್ಲೀಸ್ಟ್ ಇವರೆಲ್ಲ ನೋಡಕ್ ಚೆನ್ನಾಗಿದ್ದಾರೆ, ಅದೇ ಸಮಾಧಾನ. ಓ ಮ್ಯಾಮ್, ಅದೇ ಅಂತೀನಿ, ಎಲ್ರೂ ಹೀಗೆ, ಬಟ್ ಅವಳು ಮಾತ್ರ ಹಾಗೆ. ನಮ್ಮನೇಲಿ ಮತ್ತೇನು? ನಿಮ್ ತಂದೆ ಏನೋ DNA ಟೆಸ್ಟ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಯಾವಾಗ ಇದೆಲ್ಲ ಬದಲಾಗೋದು? ಯಾವಾಗ ಅವ್ರು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು? ನಿಜವಾಗ್ಲೂ ನಿನ್ ವಿಲ್ ಪವರ್ನ ಅಪ್ರಿಶಿಯೇಟ್ ಮಾಡಬೇಕು. ಹೇಗಿದನ್ನೆಲ್ಲ ಸಹಿಸ್ಕೊಂಡಿದ್ಯಾ ಇಷ್ಟು ವರ್ಷ? ಗಟ್ಟಿ ಮನ್ಸು ಕಣೋ ನಿಂದು. ಅಯ್ಯೋ ಬಿಡೋ, ನಮ್ದಿದ್ದಿದ್ದೆ, ನೀನ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೋತೀಯ? ಸರಿ ಬಾ, ಶ್ವೇತಾ ಮೇಡಮ್ ಕಾಯ್ತಿರ್ತಾರ. ಬಂದ್ಬಿಟ್ಲಾ? ಏನು ಆಗಂದ್ರೆ ಬರ್ಬಾರ್ದಿತ್ತಾ? ನೋಡು, ಫ್ರಾಂಕ್ ಆಗಿ ಒಂದು ಒಪಿನಿಯನ್ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡು. ನನ್ಗೆ ಶ್ವೇತಾಗೆಲ್ಲ ಅಡುಗೆ ಹೇಳ್ಕೊಡೋದಕ್ಕೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡು, ನೀವೇ ಅಡುಗೆ ಮಾಡೋದಕ್ಕೆ ಬರುತ್ತೆ ತಾನೆ, ನೀನೇ ಹೇಳ್ಕೊಟ್ಬಿಡು. ನೀನ್ ಹೇಳಿದಾಗೆ ಮಾಡ್ಬೋದು, ಆದ್ರೆ ನಂದಾದ್ರೆ ಯಾವಾಗ ಏನ್ ಕೆಲಸ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ಗಾದ್ರೆ ಫಿಕ್ಸ್, ಮಧ್ಯಾಹ್ನ ತನಕ ಫ್ರೀ ಇರ್ತೀಯ, ಆಮೇಲೆ ಹೋಟ್ಲ್ ಅಂತ ಹೋಗ್ತೀಯ. ನಂದ್ ಹಾಗಲ್ವಲ್ಲ. ಸುಮ್ನೆ ಇಲ್ದಿದ್ದೆಲ್ಲ ನಿನ್ ತಲೆ ಮೇಲೆ ಹಾಕೋತಿದ್ಯಾ ನಕ್ಷತ್ರ? ಇದೆಲ್ಲ ಬೇಕಾ? ಯಾಕಂದ್ರೆ ಅವ್ರು ನಮ್ ಫ್ರೆಂಡ್, ಅದಕ್ಕೆ. ನಕ್ಷತ್ರ, ಸಿಕ್ಕವರೆಲ್ಲ ನಿನ್ ಫ್ರೆಂಡ್ಸ್ ಆಗಕ್ಕಾಗಲ್ಲ. 4 ಮಾತು ಒಳ್ಳೆ ಮಾತು ಮಾತಾಡ್ಬಿಡಿದ ತಕ್ಷಣ ಅವ್ರ ಫ್ರೆಂಡ್ಸ್ ಆಗೋಗ್ತಾರ. ಎಲ್ರು ಒಳ್ಳೆಯವರಲ್ಲ, ಅರ್ಥ ಮಾಡ್ಕೋ. ಇವ್ರು ಅಟ್ಲೀಸ್ಟ್ ನನ್ನ ಹತ್ರ ಮಾತಾಡ್ತಾರೆ, ಮಿಕ್ತೋರು ಅದು ಮಾಡಲ್ವೇ? ನನ್ನ ತಪ್ಪನೆ ನನ್ನ ಮಗಳು ಅಲ್ಲ ಅಂತಾರೆ. ಆದ್ರೆ ಇವರು ನನ್ನ ಫ್ರೆಂಡ್ ಆಗ್ತೀಯ ಅಂತ ಕೇಳ್ತಾರೆ. ಜನ ನನ್ನ ಜೊತೆ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಇವರು ಮನೆ ತನಕ ಬಂದಿದ್ದಾರೆ. ನನ್ಗಿದೆ ದೊಡ್ಡ ವಿಷಯ ಕಣೋ. ನನ್ನನ್ನು ಯಾರು ಇಷ್ಟ ಹತ್ರ ಬಿಟ್ಕೊಳ್ಳಲ್ಲ. ನಿನಗೆ ಕಷ್ಟ ಆಗುತ್ತೆ ಅಂದ್ರೆ
ಬೇಡ ಬಿಡು, ನಾನು ಒತ್ತಾಯ ಮಾಡಲ್ಲ. ನೀನು ದಾಕ್ಷಿಣ್ಯಕ್ಕೆ ಬಿದ್ದು ಕೆಲಸ ಮಾಡೋದು ಬೇಡ ಮಿಸ್ಟ್ರಿ. ನಿಂತ್ಕೋ. ಏನೇ ಎಲ್ಲದಕ್ಕೂ ಅಳ್ತಿದೆಯಲ್ಲ ಈ ನಡುವೆ? ನಾನು ನಿನ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ದೆ ಮೇಡಮ್ನ ಮನೆಗೆ ಬನ್ನಿ ಅಂದ್ಬಿಟ್ಟೆ. ನೀನು ಹೇಳೋದು ನಿಜಾನೇ. ನಿನ್ಗ ಅವ್ರ ಜೊತೆ ಸರಿ ಹೋಗಿಲ್ಲ ಅಂದ್ರೆ ನಿನ್ಗೆ ಒತ್ತಾಯ ಮಾಡಬಾರ್ದಿತ್ತು. ನಂದೇ ತಪ್ಪು. ಸಾರಿ ಕಡು ಮಿಸ್ಟ್ರಿ. ನೋಡು, ನಿನಗೋಸ್ಕರ ಮಾಡ್ತೀನಿ, ಒತ್ತಾಯಕ್ಕಲ್ಲ. ಸರಿನಾ? ನೋಡು, ಅಡುಗೆ ಮಾಡೋದನ್ನ ಹೇಳ್ಕೊಡ್ತೀನಿ, ಆದ್ರೆ ನೀನ್ ನಗಬೇಕು. ನೀನೀಗ ಹಳಮುಂಜಿ ಆಗಿದ್ರೆ ಡೀಲ್ ಕ್ಯಾನ್ಸಲ್. ನಿಜವಾಗ್ಲೂ ಕಲಿಸ್ತೇನೋ? ಹ್ಞೂ ಮಾರಾಯ್ತಿ, ನಿನಗೋಸ್ಕರ ಇಷ್ಟು ಮಾಡಲ್ವಾ? ನಡಿ, ಶ್ವೇತಾಗ ಅಡುಗೆ ಕಲ್ಸ್ಕೊಡ್ತೀನಿ, ಆದ್ರೆ ನೀನ್ ಅಳದ್ ನಿಲ್ಸು ಮೊದ್ಲು. ನಡಿ. ಹೌದು, ನಕ್ಷತ್ರ ನಿಮ್ಗೆಲ್ ಸಿಕ್ಕದ್ಲು? ನಿಮ್ಗೂ ಅವಳಿಗೂ ಹೇಗ್ ಪರಿಚಯ? ರೇಡಿಯೋ ಸ್ಟೇಷನ್ ಅಲ್ಲಿ. ರೇಡಿಯೋ ಸ್ಟೇಷನ್? ಅದ್ಯಾವಾಗ? ಮತ್ತೇನ್ ಯಾವಾಗ? ನನ್ಗೆ ಸುಡುಕೋ ಬಹುಮಾನ ಬಂದಿತ್ತಲ್ಲ, ಅದನ್ ತರಕ್ ಹೋಗಿದ್ಲಲ್ಲ ಅವಾಗ ಅಲ್ವೇನಮ್ಮ? ಹೌದು, ನಿಂದೇ ರೇಡಿಯೋ ಆಫೀಸ್ ಇದೆ ಅಂದ್ಮೇಲೆ ಅದ್ರ ಬಗ್ಗೆ ಗೊತ್ತಿರುತ್ತಲ್ವಾ? ನನಗೆ FM ಅಂದ್ರೆ ಬಹಳ ಇಷ್ಟ. ಬೆಳಿಗ್ಗೆಯಿಂದ ಸಂಜೆವರೆಗೂ ರೇಡಿಯೋನ ಕಿವಿ ನೇತಾಕೊಂಡೇ ಓಡಾಡ್ತಾ ಇರ್ತೀನಿ. ಬೇಕಿದ್ರೆ ಒಳ್ಳೆ ಕೇಳು. ಅಲ್ವೇನೆ ಸೃಷ್ಟಿ? ನಾನೊಂದ್ಸಲ ನಿಮ್ಮ ಆಫೀಸ್ ನೋಡ್ಬೇಕಲ್ಲ, ಕರ್ಕೊಂಡೋಗ್ತೀಯಾ? ಅದು ಅಲ್ಲಿಗೆ ಹೊರಗಿನವರು ಬರೋ ಹಾಗಿಲ್ಲ, ಸಾರಿ. ನಿಂದೆ ಎಲ್ಲ ಅಂತೀಯ, ಆಮೇಲೆ ಯಾರು ಇಲ್ಲ ಅಂತಾರೆ? ಒಂದ್ಸಲ ಕರ್ಕೊಂಡೋಗು ಪುಟ್ಟ, ನನ್ನ ಆಸೆ ಈಡೇರ್ಸು. ಹಾಗಲ್ಲ ಅಜ್ಜಿ, ಅಲ್ಲಿ ಯಾರ್ಯಾರು ಒಳಗಡೆ ಬರೋ ಹಾಗಿಲ್ಲ. ಏಯ್, ತಿಗಣೆ ಓಡಿಸ್ತೀನಿ ಅಂತ ನೀನ್ ನಮ್ಮನೆ ಒಳಗ್ ಬಂದಿದ್ದಲ್ವಾ? ಓಹೋ, ಸುಪ್ನಾತಿ ಒಳಗ್ ನೋಡು. ನೋಡು, ಒಂದ್ಸಲ ಕರ್ಕೊಂಡೋಗೆ. ನಾನು ಯಾರಿಗೂ ಏನೂ ಕಿರಿಕಿರಿ ಮಾಡಲ್ಲ, ಸುಮ್ಮನೆ ನೋಡ್ತೀನಿ, ಬಂದ್ಬಿಡ್ತೀನಿ ಅಷ್ಟೇ. ನಾನು ನಿಮ್ಮ ಅಜ್ಜಿ ಇದ್ದಂಗಲ್ವಾ? ನೀನೇನಾದ್ರೂ ನಮ್ಮ ಅಜ್ಜಿ ಆಗಿದ್ದಿದ್ರೆ ನೀನ್ ಕತ್ತರಿಸಕ್ ಬಿಡ್ತಿದ್ದೆ. ಕರ್ಕೊಂಡು ಹೋಗ್ತೀಯ ಇಲ್ವಾ? ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನನ್ನಮ್ಮ ಬಂಗಾರು. ನಮ್ಮ ಅಡಿಗೆ ಮನೆ ನೋಡಿ ಮೇಡಮ್ ಏನ್ ಅನ್ಕೋತಾರೇನೋ. ಹಾಯ್. ಹಾಯ್ ಭೂಪತಿ. ಹಾಯ್. ಶುರು ಮಾಡಮ್ಮ. ನಾನು ಅದಕ್ಕೆ ವೇಟ್ ಮಾಡ್ತಿದ್ದೆ. ಅಮ್ಮ, ಅದೇನೋ ಅಡ್ಗೆ ಕಲ್ಸ್ಕೊಡ್ಬೇಕಂತೆ. ಹೋಗಪ್ಪ. ಸೃಷ್ಟಿ, ಒಂದ್ ಬಿನ್ಗೆ ನೀರ್ ತುಂಬಿಸಿ ಬೇಗ. ಅಮ್ಮ. ಇಂಥ ದೊಡ್ಡ ಮನೆ ಹುಡುಗಿ ನಮ್ ನಕ್ಷತ್ರಗೆ ಹೆಂಗ್ ಫ್ರೆಂಡ್ ಆದ್ಲು? ಅದು ಮನೆಗೆಲ್ಲ ಬರೋ ಮಟ್ಟಿಗೆ ಫ್ರೆಂಡ್ಸಾ? ಇಟಾಲಿಯನ್ ಸೆರಾಮಿಕ್ ಹಾಕಿರೋ ನಮ್ಮ ಅಡ್ಗೆ ಮನೆಗೆ ನಾನು ಎಡ್ಗಾಲ್ ಕೂಡ ಇಟ್ಟಿಲ್ಲ. ಇದ್ಯಾವ್ದು ಕೊಂಪೆ? ಶುರು ಮಾಡೋಣವಾ? ಇಲ್ಲ. ಐ ಯು ಶ್ಯೂರ್? ಇಲ್ಲ ಅಂದ್ರೆ ಇಲ್ಲೇನಾಗಿದೆ? ಐ ಮೀನ್, ಈ ಕಿಚನ್ ಅಲ್ಲಿ ನಾವೇ ತುಂಬ್ಕೋಬಿಟ್ರೆ ಇವ್ರಿಗೆ ಅಡ್ಗೆ ಮಾಡಕ್ ಕಷ್ಟ ಆಗುತ್ತಲ್ವಾ, ಅದಕ್ಕೆ ಕೇಳಿದೆ.
ಅಷ್ಟೇನಾ? ಅಮ್ಮ ಎಲ್ಲ ಅಡ್ಗೆ ಮುಗ್ಸಾಗಿದೆ, ಇನ್ನೇನಿದ್ರು ನಮ್ದೇ ಹಾವಳಿ. ಸರಿ, ಇವತ್ತು ಫಸ್ಟ್ ಕ್ಲಾಸ್ ಅಲ್ವಾ, ಸೊ ಬೇಸಿಕ್ ಐಟಮ್ನ ಹೇಳ್ಕೊಡ್ತೀನಿ. ಅನ್ನ ಸಾರು ಮಾಡೋಣ. ಫೈನ್. ಕಾಫಿ ಬಿಟ್ರೆ ನೆಕ್ಸ್ಟ್ ಅದೇ ಮುಖ್ಯ, ಅನ್ನ ಸಾರು, ಅದನ್ನೇ ಮಾಡೋಣ. ಹಾ, ಡಬ್ಬಿ ಅಲ್ಲೇ ಇದೆಯಲ್ಲ. ಈಗ ಅನ್ನ ಮಾಡೋದೇನ್ ಮಹಾ, ಉಪ್ಪಿಲ್ಲ, ಖಾರ ಇಲ್ಲ, ಬರೀ ನೀರ್ ಹಾಕಿ ಬೇಯಿಸ್ಕೊಂಡ್ರೆ ಆಗೋಗುತ್ತೆ ಅಂತ ಅನ್ಕೊಂಡ್ಬಿಡಿ. ಎಷ್ಟು ಅಕ್ಕಿಗೆ ಎಷ್ಟು ನೀರ್ ಬೇಕು ಅಂತ ಅಳತೆಯಿಂದ ಹಾಕೊಬೇಕು, ಆಗ್ಲೇ ಅನ್ನ ಚೆನ್ನಾಗಾಗೋದು. ಇಲ್ಲ ಅಂದ್ರೆ ಒಂದು ಸುಟ್ಟೋಗುತ್ತೆ, ಪಾಯಸ ಆಗೋಗುತ್ತೆ. ಈ ಅಕ್ಕಿ ನೀರಿನ ಲೆಕ್ಕ ಯಾರಿಗ್ ಬೇಕು ಭೂಪತಿ? ನನಗೆ ನೀನ್ ಬೇಕು. ಹೌದು, ಎಷ್ಟ್ ಟೈಪ್ ಅಕ್ಕಿ ಇರುತ್ತೆ? ಅನ್ನಕ್ಕೆ ಯಾವ್ದು ಒಳ್ಳೇದು? ಅಕ್ಕಿಗೇನ್ ಮೇಡಮ್, ಬಾಸ್ಮತಿ ಅಕ್ಕಿಯಿಂದ ಹಿಡಿದು ಸೊಸೈಟಿ ರೇಷನ್ ಅಕ್ಕಿವರೆಗೂ ವೆರೈಟಿ ಸಿಗುತ್ತೆ. ಆದ್ರೆ ಎಲ್ಲಾನು ನಮ್ ಜೇಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಮಿಸ್ಟ್ರಿ, ಅಕ್ಕಿ ತೊಳ್ದಾಯ್ತಾ? ನಾನು ನೀರಿಡ್ತೀನಿ. ಇಲ್ಲ ಚೊಂಕು. ಮೇಡಮ್, ಈಗ ನಾವು 2 ಗ್ಲಾಸ್ ಅಕ್ಕಿ ತಗೊಂಡಿದೀವಿ, ಅದಕ್ಕೆ 1 ಚೊಂಬಷ್ಟು ನೀರ್ ಹಾಕ್ಬೇಕು. ನಕ್ಷತ್ರ, ನಂಗೊಂದ್ ಗ್ಲಾಸ್ ನೀರ್ ಕೊಡ್ತೀಯಾ? ಮಿಸ್ಟ್ರಿ, ಇದ್ ಕೊಡು, ಅವ್ರ ನೀರಂತ ಕೊಡು. ಈಗ ಮೇಡಮ್, ಇದನ್ನ ನಾವು 10 ರಿಂದ 15 ನಿಮಿಷ ಕಾಯಿಸ್ಬೇಕು, ಅದು ಮೀಡಿಯಂ ಫ್ಲೇಮ್ ಅಲ್ಲೇ. ಓಕೆ, ನನ್ಗೆ ಅರ್ಥ ಆಯ್ತು. ಭೂಪತಿ, ನನ್ಗೆ ಸಾಂಬಾರ್ ಮಾಡೋದು ಹೇಳ್ಕೊಡ್ತೀರಾ? ಮೇಡಮ್, ನಕ್ಷತ್ರ, ಭೂಪತಿ ಅವ್ರ ಅಡ್ಗೆ ಹೇಳ್ಕೊಡ್ತಿದ್ದಾರೆ, ಮ್ಯಾಮ್ ಕಲಿತಾ ಇದಾರೆ. ಮಧ್ಯ ನಮ್ಮಿಬ್ರದ್ದು ಏನಲ್ವಾ? ನಂಗೊಂದು ತುಂಬಾನೇ ಬೋರ್ ಆಗ್ತಿದೆ. ನೀನ್ ನಾದಸ್ವರ ತೋರಿಸ್ತೀಯಾ? ನೀರು ಕುಡಿ. ಥ್ಯಾಂಕ್ ಯು. ಮಿಸ್ಟ್ರಿ, ಎಲ್ಲ ಮುಖ್ಯತಾನೆ, ನಮ್ಮ ಮೇಡಮ್ ಗುರ್ಬಾರ್ದು. ಸಾಂಬಾರ್ ಅಂದ್ರಲ್ಲ, ಹಾ, ಅದಕ್ಕೆ ಈ ಕಾಯಿಗೆ